ಕರ್ತನಲ್ಲಿ ಪ್ರಿಯರೇ, ಸರ್ವರಿಗೂ ಒಡೆಯನೂ ರಕ್ಷಕನೂ ಆಗಿರುವ ತಂದೆಯಾದ ದೇವರ ಹೆಸರಿನಲ್ಲಿ ಮತ್ತೊಂದಾವರ್ತಿ ನಿಮ್ಮನ್ನ ವಂದಿಸೋಳಾಗಿದ್ದೇನೆ. ನಾವೆಲ್ಲರೂ 18ನೇ ತಾರೀಕು ಆಶ್ ವೆನಸ್ಡೇ ಅಥವಾ ಬೂದಿ ಬುಧವಾರವನ್ನ ಆಚರಿಸಿದೆವು. ಪ್ರಾರ್ಥನಾ ಪೂರ್ವಕವಾಗಿ ಹೃದಯದ ಭಾರದ ಜೊತೆ ಕರ್ತನ ಮೇಲೆ ಆತುಕೊಳ್ಳುವ ಬಲ ಬೇಡುತ್ತಾ ನಾವು ಈಗ 4 ದಿನಗಳಿಂದ ಲೆಂಟ್ ಡೇಸ್ನ ಅಥವಾ ಪಾವನ ದಿನಗಳ ಪ್ರಾರ್ಥನೆ ಮತ್ತು ತ್ಯಾಗದ ಸಮಯದಲ್ಲಿ ಈಗಾಗಲೇ ನಾವು ಪ್ರಾರ್ಥನೆಯನ್ನ ಪ್ರಾರಂಭಿಸಿದ್ದೇವೆ. ಅದು ಆತನ ಕೃಪೆಯಿಂದ ಮಾತ್ರವೇ ಸಾಧ್ಯವಾಗಿರುವುದು. ಪ್ರಿಯರೇ, ನಮ್ಮೆಲ್ಲರಿಗೂ ತಿಳಿದಿರುವಂತೆ ಆದಿಕಾಂಡ 3:19 ಪ್ರಕಾರ ಕರ್ತನು ಶಾಪಗ್ರಸ್ತನಾದ ಆದಾಮನಿಗೆ ಹೇಳಿದ ಮಾತು ಇದಾಗಿದೆ: ನೀನು ಮಣ್ಣಿನಿಂದ ತೆಗೆಯಲ್ಪಟ್ಟವನಲ್ಲವೋ, ನೀನು ಮಣ್ಣೆ, ಪುನಃ ಮಣ್ಣಿಗೆ ಸೇರತಕ್ಕವನಾಗಿದ್ದಿ. ನೀನು ಮಣ್ಣಿನಿಂದ ತೆಗೆಯಲ್ಪಟ್ಟವನಲ್ಲವೋ, ನೀನು ಮಣ್ಣೆ, ಪುನಃ ಮಣ್ಣಿಗೆ ಸೇರತಕ್ಕವನಾಗಿದ್ದಿ. ಲೆಂಟ್ ಆರಂಭವು ಗುರುತಿಸುವ ಬೂದಿ ಬುಧವಾರವು ಪಶ್ಚಾತ್ತಾಪ ಮತ್ತು ಮರಣವನ್ನ ಸೂಚಿಸುವ ಅಥವಾ ಪಶ್ಚಾತ್ತಾಪ ಮತ್ತು ಮರಣವನ್ನ ಕೇಂದ್ರೀಕರಿಸುವಂಥದ್ದಾಗಿದೆ. ಇದು 40 ದಿನಗಳ ಪ್ರಾರ್ಥನೆ ಮತ್ತು ಉಪವಾಸವನ್ನ ಪ್ರಾರಂಭಿಸುವಂತಹ ದಿನವೂ ಆಗಿದೆ. ಪ್ರಿಯರೇ, ಇದು ಪ್ರಾಮಾಣಿಕ ಹೃದಯದ ಪಶ್ಚಾತ್ತಾಪದಿಂದಲೂ ದೇವರ ಕಡೆಗೆ ತಿರುಗುವ ವಿಷಯಗಳಿಗೆ ಇದು ಮಾರ್ಗದರ್ಶನ ಮಾಡುವ ಅತ್ಯಮೂಲ್ಯ ದಿನಗಳೇ ಈ ಆಶ್ ವೆನ್ಸ್ಡೇ. ಕರ್ತನಲ್ಲಿ ಪ್ರಿಯರೇ, ಆದಿಕಾಂಡ 3:19 ಮತ್ತೊಮ್ಮೆ ಮನನ ಮಾಡುವುದಾದರೆ, ನೀನು ತಿರುಗಿ ಮಣ್ಣಿಗೆ ಸೇರುವ ತನಕ ಬೆವರಿಡುತ್ತಾ ಬೇಕಾದ ಆಹಾರವನ್ನ ಸಂಪಾದಿಸಬೇಕು. ಮುಂದುವರೆದು ಕರ್ತನು ಹೇಳುವ, ನೀನು ಮಣ್ಣಿನಿಂದ ತೆಗೆಯಲ್ಪಟ್ಟವನಲ್ಲವೋ. ಪ್ರಿಯರೇ, ನಾವು ಪಶ್ಚಾತ್ತಾಪ ಪಡುವುದು ಯುಕ್ತವೇ, ಏಕೆಂದರೆ ನಮ್ಮ ಪಿತೃವಾದ ಆದಾಮನ ಶಾಪವೇ ಇಂದಿಗೂ ನಮ್ಮ ತಲೆಯ ಮೇಲೆ ಇರುವುದರಿಂದ. ಪ್ರಸಂಗಿ 3:20 ನೋಡುವಾಗ, ದಾವೀದನ ಮಗನು, ಪ್ರಪಂಚದಲ್ಲಿಯೇ ಅತಿ ಜ್ಞಾನವುಳ್ಳ ಅರಸನಾದ ಸೊಲೊಮೋನನು, ಎಲ್ಲಾ ಪ್ರಾಣಿಗಳು ಒಂದೇ ಸ್ಥಳಕ್ಕೆ ಹೋಗುವವು, ಎಲ್ಲ ಮಣ್ಣಿನಿಂದಾದವು, ಎಲ್ಲ ಮಣ್ಣಿಗೆ ಪುನಃ ಸೇರುವವು ಎಂಬುದಾಗಿ ಬರೆದಿರುವ. ಹೌದಲ್ವಾ ಪ್ರಿಯರೇ? ಕರ್ತನಾದ ಯೇಸು ಸ್ವಾಮಿಯು ನಮ್ಮೆಲ್ಲರಿಗಾಗಿ ಆ ಕ್ರೂಜಿಯಲ್ಲಿ ಘೋರ ಮರಣವನ್ನ ಅನುಭವಿಸುವುದನ್ನ ನೆನಪಿಸಿಕೊಂಡವರಾಗಿ ಯೋವೇಲ 2:12-13 ಯೋವೇಲನಿಗೆ ಕರ್ತನು ದಯಪಾಲಿಸಿದ ವಾಕ್ಯ: ವೃದ್ಧರೇ ಕೇಳಿರಿ, ದೇಶ ನಿವಾಸಿಗಳೇ ನೀವೆಲ್ಲರೂ ಕಿವಿಗೊಡಿರಿ, ಕರ್ತನು ಇಂತೆನ್ನುತ್ತಾನೆ. ವೃದ್ಧರೇ ಕೇಳಿರಿ, ದೇಶ ನಿವಾಸಿಗಳೇ ನೀವೆಲ್ಲರೂ ಕಿವಿಗೊಡಿರಿ, ಕರ್ತನು ಹೀಗೆನ್ನುತ್ತಾನೆ. ಹೀಗಲಾದರೂ ನೀವು ಮನಪೂರ್ವಕವಾಗಿ ನನ್ನ ಕಡೆಗೆ ತಿರುಗಿಕೊಂಡು ಉಪವಾಸ ಮಾಡಿರಿ, ಅಳಿರಿ, ಗೋಳಾಡಿರಿ. ನಿಮ್ಮ ಬಟ್ಟೆಗಳನ್ನಲ್ಲ, ನಿಮ್ಮ ಹೃದಯವನ್ನ ಹರಿದುಕೊಂಡು ನಿಮ್ಮ ದೇವರಾದ ಕರ್ತನ ಕಡೆಗೆ ತಿರುಗಿಕೊಳ್ಳಿರಿ. ಆತನು ದಯೆಯೂ ಕನಿಕರವೂ ದೀರ್ಘಶಾಂತಿಯೂ ಮಹಾಕೃಪೆಯುಳ್ಳವನಾಗಿ ಮಾಡಬೇಕೆಂದಿದ್ದ ಕೇಡಿಗೆ ಮನ ಮರುಗುತ್ತಾನೆ. ಕೀರ್ತನೆ 51:10 ನೋಡ್ತೇವೆ, ಪಾಪ ಕ್ಷಮಾಪಣೆಯನ್ನ ನಾವು ಹೇಗೆ ಬೇಡಿಕೊಳ್ಳುವುದು ಎಂದು. ದೇವರೇ, ನನ್ನಲ್ಲಿ ಶುದ್ಧ ಹೃದಯವನ್ನ ನಿರ್ಮಿಸು, ನನಗೆ ಸ್ಥಿರ ಚಿತ್ತವನ್ನ ಅನುಗ್ರಹಿಸಿ, ನನ್ನನ್ನು ನೂತನಪಡಿಸು. 11-12 ತಾವು ದಯವಿಟ್ಟು ಅಭ್ಯಾಸಿಸಿ ಪ್ರಿಯರೇ. ಕರ್ತನಲ್ಲಿ ಪ್ರಿಯರೇ, ನಮ್ಮ ರಕ್ಷಕನಾದ ನಮ್ಮ ತಂದೆಯಾದ ಯೇಸು ಸ್ವಾಮಿ ಸ್ಪಷ್ಟವಾಗಿ ಉಪವಾಸ ಕ್ರಮವನ್ನ ತಿಳಿಸಿದ್ದಾರೆ. ಮತ್ತಾಯ 6:16-18 ಅಂತರಂಗದಲ್ಲಿರುವ ನಿನ್ನ ತಂದೆಗೆ ಮಾತ್ರ ನೀನು ಉಪವಾಸಿ ಎಂದು ಕಾಣಿಸಿಕೊಳ್ಳಬೇಕು. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿಮ್ಮ ತಂದೆಯು ನಿಮಗೆ ಫಲ ಕೊಡುವನು. ಅದೇ ಯೇಸು ಸ್ವಾಮಿ ಮತ್ತೊಮ್ಮೆ ಮಾರ್ಕನು ಬರೆದ ಸುವಾರ್ತೆ 1:15 ಹೇಳ್ತಾರೆ, ಕಾಲ
ಪರಿಪೂರ್ಣವಾಯಿತು, ದೇವರ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಂಡು ಸುವಾರ್ತೆಯನ್ನ ನಂಬಿರಿ ಎಂಬುದಾಗಿ. ಈ ವಚನಗಳನ್ನು ನಾವು ಈ ದಿನಗಳಲ್ಲಿ ನಮ್ಮ ಜೀವಿತಾವಧಿಯಲ್ಲಿ ಅರ್ಥ ಮಾಡಿಕೊಂಡವರಾಗಿ ಅಳವಡಿಸಿಕೊಳ್ಳಬೇಕಾಗಿದೆ. ಆತ್ಮಾವಲೋಕನದ ಮೂಲಕ ಪರಿವರ್ತನೆಗೊಳ್ಳಬೇಕಿದೆ. ನಮ್ಮೆಲ್ಲರ ದುರ್ಬಲತೆ, ಪಶ್ಚಾತ್ತಾಪದ ಅಗತ್ಯ ಮತ್ತು ದೇವರ ಕರುಣೆಯ ವಿಷಯಗಳನ್ನು ಹೊತ್ತಿ ಹೇಳುವ ಈ ವಚನಗಳು ನಮ್ಮನ್ನು ಬಲಪಡಿಸುವಂಥದ್ದಾಗಿದೆ ಪ್ರಿಯರೇ. ನಾವೆಲ್ಲರೂ ಒಟ್ಟಾಗಿ ಪ್ರಾರ್ಥಿಸುವ. ಕರ್ತನೇ, ನಿನ್ನ ಸನ್ನಿಧಿಯಿಂದ ನನ್ನನ್ನು ತಳ್ಳಬೇಡ, ನಿನ್ನ ಪರಿಶುದ್ಧಾತ್ಮನನ್ನು ನನ್ನಿಂದ ತೆಗೆಯಬೇಡ, ನಿನ್ನ ರಕ್ಷಣಾನಂದವನ್ನು ನಾನು ತಿರುಗಿ ಅನುಭವಿಸುವಂತೆ ಮಾಡು. ನನ್ನಲ್ಲಿ ಸಿದ್ಧ ಮನಸ್ಸನ್ನು ಹುಟ್ಟಿಸಿ ನನಗೆ ಆಧಾರನಾಗು ಸ್ವಾಮಿ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ಟೇಕ್ ಕೇರ್.